ಹೊರ ಪ್ರಪಂಚಕ್ಕೆ ತಾವು ಮಾಧ್ಯಮದವರು ಹೇಳೋ ವಿಚಾರಗಳಾಗಲಿ ಅಥವಾ ಬೇರೆ ಬೇರೆಯವರು ಮಾತನಾಡ್ತಕ್ಕಂಥದ್ದಾಗಲಿ ಅದರಲ್ಲಿ ಸತ್ಯ ಇದೆ ಅಂತ ಹೇಳಿ ನಾನು ಹೇಳಕ್ ಹೋಗೋದಿಲ್ಲ. ಬೆಂಗಳೂರಿಗೆಲ್ಲ ಬಂದಿದೆ, ಬೆಂಗಳೂರಲ್ಲಿ ಕೂಡ ಎಂಕ್ವೈರಿ ಆಗ್ತದೆ. ಇಲ್ಲ, ಅವರು SITನವರು ಅವರಿಗೆ ತನಿಖೆಯಲ್ಲಿ ಏನು ಮಾಡಬೇಕು ಅನ್ನೋದನ್ನು ಅವ್ರು ಮಾಡ್ತಿದ್ದಾರೆ. ಅದರಲ್ಲಿ ವಿಶೇಷತೆ ಏನು ಕಾಣಿಸಲ್ಲ. ಸರ್, ತನಿಖಾ ವರದಿ ಬರೋದಕ್ಕೂ ಮೊದಲು ಒಂದು ರೀತಿ ಜಡ್ಜ್ಮೆಂಟ್ ರೀತಿಯಲ್ಲಿ ನಿರ್ಧರಿಸುವಂತಹ ಪ್ರಯತ್ನಗಳು ಆಗ್ತಿದೆ ಅನ್ಸುತ್ತೆ ಸರ್. ಅಲ್ಲ, ನಮಗೆ ನೋಡಿ, ಹೊರ ಪ್ರಪಂಚಕ್ಕೆ ತಾವು ಮಾಧ್ಯಮದವರು ಹೇಳೋ ವಿಚಾರಗಳಾಗಲಿ ಅಥವಾ ಬೇರೆ ಬೇರೆಯವರು ಮಾತನಾಡ್ತಕ್ಕಂಥದ್ದಾಗಲಿ ಅದರಲ್ಲಿ ಸತ್ಯ ಇದೆ ಅಂತ ಹೇಳಿ ನಾನು ಹೇಳಕ್ ಹೋಗೋದಿಲ್ಲ. ಯಾಕೆಂದ್ರೆ ಅಲ್ಲಿ ಇನ್ವೆಸ್ಟಿಗೇಷನ್ನಲ್ಲಿ ಏನು ಆಗ್ತಾ ಇದೆ ಅದನ್ನ ಯಾರು ಹೊರಗಡೆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯವರು ಯಾರು ಹೇಳೋದಕ್ಕೆ ಹೋಗೋದಿಲ್ಲ. ಅದು ಸ್ಪೆಕ್ಯುಲೇಟ್ ಮಾಡಿ ಹೇಳ್ತಾರೆ, ಅದು ಹೀಗಾಗಿರ್ಬೋದು ಹಾಗಾಗಿರ್ಬೋದು ಅಂತಕ್ಕಂಥ ಸ್ಪೆಕ್ಯುಲೇಷನ್ ಏನಿದೆ ಕೆಲವು ಸಂದರ್ಭದಲ್ಲಿ ಆ ಸ್ಪೆಕ್ಯುಲೇಷನ್ ಸತ್ಯನೂ ಆಗ್ಬೋದು. ಆದರೆ ವರದಿ ಆಚೆ ಬರೋವರೆಗೂ ಅಧಿಕೃತವಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಸೋವರೆಗೂ ಯಾವುದೇ ವಿಚಾರಗಳನ್ನು ಅಧಿಕೃತ ಅಂತ ಹೇಳಿ ಹೇಳಕ್ ಬರೋದಿಲ್ಲ. ಸ್ಪೆಕ್ಯುಲೇಷನ್ಸ್ ಆಗುತ್ತೆ. ಈ ಹಿಂದೆ ಕೂಡ ಒಂದು ಟೈಮ್ ಬೌಂಡ್ ಹಾಕಿದ್ದೇವೆ ಅಂತ ಹೇಳಿದ್ರೆ ನಾವು ಟೈಮ್ ಬೌಂಡ್ ಹಾಕೋದಕ್ಕಿಂತ ತನಿಖೆಗಳಲ್ಲಿ ಟೈಮ್ ಬೌಂಡ್ ಹಾಕೋದಕ್ಕೆ ಬರೋಲ್ಲ. ಆದಷ್ಟು ಶೀಘ್ರವಾಗಿ ಕೊಡಿ ಅಂತ ಹೇಳಿ ಹೇಳ್ಬೋದು. ಅವರು ಎಲ್ಲೋ ಒಂದು ಕಡೆ ತನಿಖೆ ಮಾಡುವಾಗ ಇನ್ನೊಂದು ಕಡೆ ಡೈರೆಕ್ಷನ್ ತಗೊಂಡು ಹೋಗುತ್ತೆ ಅದು ಆ ತನಿಖೆ. ಆಗ ನಾವು ಇಲ್ಲ ನಿಲ್ಲಿಸ್ಬಿಡಿ ಅಂತ ಹೇಳಕ್ಕಾಗತ್ತಾ? ಅದರಿಂದ ತನಿಖೆ ಆದಷ್ಟು ಶೀಘ್ರವಾಗಿ ಮಾಡಬೇಕು ಅಂತ ನಾವು ಹೇಳಿದ್ದೇವೆ. ಅದು SITನವರು ಅವರು ತೀರ್ಮಾನ ಮಾಡಬೇಕು.